ನಮಸ್ಕಾರ, ಲಲಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನಿಡ ಫಸ್ಟ್ ಟೈಮ್ ಮಾಡತ್ತಿದ್ರು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಮಾಡ್ಕೊರಿ. ಇವತ್ತು ನಾವು ಹೊನ್ನಾವರಕ್ಕೆ ಬಂದೆವು. ಇಲ್ಲೆಲ್ಲ ರೂಮ್ ಹಿಡಿದೆವು ನೋಡ್ರಿ. ಈ ಮನೆ ಇದೊಂದು ಬೆಡ್ರೂಮ್ ಐತಿ, ಇದು ಹಾಲು, ಅಲ್ಲೊಂದು ಬೆಡ್ರೂಮ್ ಐತಿ, 3 ಬೆಡ್ರೂಮ. ಇದು ಎಲ್ಲ ಸ್ನಾನದ ರೂಮ. ಮತ್ತು ಇಲ್ಲೆಲ್ಲನೂ ಆಲ್ಮೋಸ್ಟ್ ಇಲ್ಲಿ 2 ಬೆಡ್ರೂಮ್ ಅದಾವ. ಈಗ ಉಪ್ಪಿಟ್ಟು ಮಾಡಕತ್ತೀವಿ ನೋಡ್ರಿ. ಉಪ್ಪಿಟ್ಟು ರೆಡಿ ಮಾಡ್ಕೊಳಕತ್ತೀವಿ. ಇವೆಲ್ಲನೂ ಬೆಡ್ ಕೊಟ್ಟಾರ, 4 ಬೆಡ್ ಕೊಟ್ಟಾರ. ಇವೆಲ್ಲ ಹಾಲು ಮಸ್ತ್ ಐತಿ. ನಾಷ್ಟ ತಯಾರಾಯ್ತು, ಇನ್ನೂ ನಾಷ್ಟ ಮಾಡೋದು ನೋಡ್ರಿ. ಈಗ ಹೊನ್ನಾವರ್ಗೆ ಹೊಂಟಿವಿ ನಾವು ರೂಮಿಂದ ಬಿಟ್ಟು. ನಮ್ಮ ಅಣ್ಣಗಳು ನೋಡ್ರಿ. ನಾವು ಫಸ್ಟಿಗೆ ಬಂದಿದ್ದೆ ಮುರುಡೇಶ್ವರಕ್ಕೆ ಬಂದೀವಿ ನೋಡ್ರಿ. ಹೊನ್ನಾವರದಿಂದ ಮುರುಡೇಶ್ವರಕ್ಕೆ ಫಸ್ಟಿಗೆ ಬೆಳಗಿನ ಜಾವನೇ ನಾವು ಬಿಟ್ಟಿದ್ದು. ಎಲ್ಲ ಸ್ನಾನ ಆಗಿ ಮುರುಡೇಶ್ವರ ನೋಡ್ಬೇಕಂತ ಮುರುಡೇಶ್ವರಕ್ಕೆ ಬಂದೀವಿ ನೋಡ್ರಿ. ದೊಡ್ಡ ಗುಡಿ ಐತಿ, ಚೆನ್ನಾಗೈತಿ ಗುಡಿ. ಬಟ್ ಬಿಸಿಲು ಭಾಳ ರೀ, ಸಿಕ್ಕಾಪಟ್ಟಿ ಬಿಸಿಲು. ಮತ್ತು ಸಿಕ್ಕಾಪಟ್ಟಿ ಸೆಕೆ ಅಂದರೆ ಸಿಕ್ಕಾಪಟ್ಟಿ ಸೆಕೆ ಇತ್ತು. ಬಟ್ ದೇವಸ್ಥಾನ ಮಸ್ತ್ ಐತ್ರಿ. ಅಲ್ಲಿ ಹೋಗೋಣ, ಸೆಕೆ ಅದು ಎಲ್ಲನೂ ಹೋಗ್ಬಿಡ್ತು. ಚೆನ್ನಾಗಿತ್ತು ದೇವಸ್ಥಾನ. ಬೀಚಿಗೆ ಬಂದೇವಿ, ದೇವಸ್ಥಾನಕ್ಕೆ ಬಂದೇವಿ. ಇಲ್ಲಿ ನೋಡ್ಬೋದ್ರಿ. ಫೋಟೋ ಇಟ್ಟಿಲ್ಲ. ಇದೆಲ್ಲ ಬೀಚು. ನೋಡ್ಬೋದ್ರಿ. ಗುಡಿಯನ್ನು ಸುತ್ತ ಹಾಕ್ಲಾಕತ್ತೀವ್ರಿ. ಸಿಕ್ಕಾಪಟ್ಟಿ ಬಿಸಿಲಿತ್ತು, ತಳಗ ಕಾಲೆಲ್ಲನೂ ಸುಡ್ತಿದ್ದು, ಅಷ್ಟು ಕೆಟ್ಟ ಬಿಸಿಲಿತ್ತು. ಅಂದರೆ ದೇವ್ರ ಸುತ್ತ ಹಾಕ್ಬೇಕಂತಂದ್ರೆ ದೇವ್ರ ಸುತ್ತ ಹಾಕ್ಲಕ್ಕ ಹೊಂಟಿವಿ ನೋಡ್ರಿ. ನಮ್ಮ ಮಮ್ಮಿ, ನಮ್ಮ ಅಣ್ಣಗಳು, ಎಲ್ಲರೂ ವೈನಿ ಎಲ್ಲರೂ ಹೋಗಿದ್ದೀವಿ ನಾವು 6 ಮಂದಿ ಹೋಗಿದ್ದೀವಿ ಮುರುಡೇಶ್ವರಕ್ಕೆ. ಚೆನ್ನಾಗೈತ್ರಿ ಗಾರ್ಡನ್, ಮಸ್ತ್ ಅಂದ್ರೆ ಮಸ್ತ್ ಐತೆ. ಅಲ್ಲಿ ಎಲ್ಲನೂ ನೇಚರ್ ನೋಡ್ಬೋದು. ಗುಡಿಗಳೂ ಅದು ಚೆನ್ನಾಗೈತಿ. ಜಾಸ್ತಿ ಹೇಳ್ಬೇಕಂದ್ರೆ ಮುರುಡೇಶ್ವರಕ್ಕೆ ಹೋಗ್ಬೇಕಂದ್ರೆ ಈ ಥರ ಬಿಸಿಲಾಗಿಂತಲೂ ಮಳೆಗಾಲದಾಗ ಹೋದ್ರೆ ಚೆನ್ನಾಗಿರ್ತೈತೆ ಅನ್ಸತ್ರಿ. ಯಾಕಂದ್ರೆ ಭಾಳ ಸಿಕ್ಕಾಪಟ್ಟಿ ಬಿಸಿಲು. ನೋಡ್ಬೋದ್ರಿ. ಈಗ ಮ್ಯಾಗ ಮುರುಡೇಶ್ವರ ಟೆಂಪಲ್ಗೆ ಹತ್ಲಾಕತ್ತೀವಿ ನೋಡ್ರಿ. ಅಲ್ಲಿ ಸಿಕ್ಕಾಪಟ್ಟಿನೂ ಬಿಸಿಲಿತ್ತು, ಅದಕ್ಕೆ ವಿಡಿಯೋ ಜಾಸ್ತಿ ಚೆನ್ನಾಗಿ ಆಗಲಿಲ್ಲ. ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ನೋಡ್ರಿ. ಈಗ ಮುರುಡೇಶ್ವರ ಟೆಂಪಲ್ ಹತ್ಲಾಕತ್ತೀವಿ ಒಳಗೆ. ಚೆನ್ನಾಗೈತ್ರಿ. ಎಷ್ಟು ಅದು ನೋಡೋಣ ನನಗೆ ಇದನ್ನೇ ಹೋಗ್ಬಿಡ್ತಂದ್ರೆ ಎಷ್ಟು ಕಾಲು ಸುಡಾಕತ್ತಿದ್ದು. ಮತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲೇ 1 ತಾಸು ನಾನು ಅಲ್ಲೇ ನೋಡ್ಕೊತೀನಿ ನಿಂತಿದ್ನಿ. ಅಷ್ಟು ಚೆನ್ನಾಗಿತ್ತು ಟೆಂಪಲ. ನಾನು ಫಸ್ಟ್ ಟೈಮ್ ಹೋಗಿದ್ರಿ ಇದು ಟೆಂಪಲ್ಗೆ. ನಾನು ಜಾಸ್ತಿ ಅಷ್ಟು ಹೋಗಿದ್ದಿಲ್ಲ ಮುರುಡೇಶ್ವರ ಟೆಂಪಲ್ಗೆ. ನಮ್ಮ ಮಮ್ಮಿಗಳು ಹೋಗಿದ್ರು, ಬಟ್ ನಾನು ಹೋಗಿದ್ದಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು ನಾನು. ಟೆಂಪಲ್ ಎಲ್ಲ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ 1 ತಾಸು ಅರ್ಧ ತಾಸು ಕೂತಿದ್ದೀವಿ ರೀ. ಇಲ್ಲಿ ನೋಡ್ಬೋದು ಗುಬ್ಬಿ ಯಾವ ಥರ ಅದು ಕಾಳುಗಳು ತೊಗೊಂಡು ಹೊಂಟಿತ್ತಲ್ಲಿ ನೋಡ್ರಿ. ಇಷ್ಟು ದೊಡ್ಡ ಸಮುದ್ರ ಐತಿ, ದೊಡ್ಡದೇ ಇರ್ತೈತಿ ಬಿಡ್ರಿ ಸಮುದ್ರ. ಬಟ್ ಅಲ್ಲಿ ಚೆನ್ನಾಗೈತಿ. ನಾವು ತಲೆ ಎತ್ತಿ ನೋಡ್ರೂ ಇದು ಆಗಂಗಿಲ್ಲ, ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟ್ಯಾರಿ. ನೋಡ್ಬೋದು ಇಲ್ಲಿ ನಂದಿ ಅದಾನ. ಎಲ್ಲನೂ ಫುಲ್ಲು ಸಿಕ್ಕಾಪಟ್ಟಿ ಎಲ್ಲನ ಕಾಡು. ಮತ್ತು ಸಮುದ್ರ, ಬರೀ ಅಲ್ಲಿ ಎಲ್ಲ ಸಮುದ್ರ ಕಾಡು ಇದಷ್ಟೇ ಇತ್ತು. ಭಾರಿ ನೇಚರ್ ಚೆನ್ನಾಗೈತಿ ಆ ಕಡೆ ಎಲ್ಲನೂ. ನಮ್ಮ ಉತ್ತರ ಕನ್ನಡ ಕಡೆ ಏನಾಗ್ತೈತೆ ಅಂದ್ರೆ ಜಾಸ್ತಿ ನೇಚರ್ ಚೆನ್ನಾಗೈತಿ, ಬಟ್ ಜಾಸ್ತಿ ಅದ್ರಂಗೆ ಅಷ್ಟು ಕಾಡು ಅಷ್ಟು ಇದಿಲ್ಲ. ಬಟ್ ಭಾಳ ಕಾಡೈತಿ ಅಲ್ಲಿ ಮುರುಡೇಶ್ವರದಾಗ. ಸಿಕ್ಕಾಪಟ್ಟೆ ತೆಂಗಿನ ಗಿಡ, ಬರೀ ತೆಂಗಿನ ಗಿಡಗಳೇ ಇದ್ದು. ನಮ್ಗೆ ಊಟ ಸೆಟ್ ಆಗಂಗಿಲ್ಲ ತಂದ ನಾವು ಮೊದಲೇ ಇಲ್ಲೇ ಗ್ಯಾಸ್ ಒಯ್ದಿದ್ದೀವಿ ರೀ. ನಾವು ದೊಡ್ಡ ಗ್ಯಾಸ್ ಒಯ್ದಿದ್ದೆವು, ಬಟ್ ಅದು ದೊಡ್ಡ ಗ್ಯಾಸಿಗೆ ಅದೇನೋ ಹತ್ತಲಿಲ್ಲ. ಆಮೇಲೆ ಸಣ್ಣ ಗ್ಯಾಸ್ ಇತ್ತು ರೀ ನಮ್ದು.
ಆ ಸಣ್ಣ ಗ್ಯಾಸ್ ಒಳಗೆ ನಾವು ಅಡುಗೆ ಮಾಡಿಕೊಂಡು, ಯಾಕಂದ್ರೆ ಅಲ್ಲಿ ಅಡುಗೆ ನಮ್ಗೆ ಇಷ್ಟ ಆಗಲಿಲ್ಲ. ತಿಂದಿದ್ದೀವಿ ಬಟ್ ಅಲ್ಲಿ ನಾಷ್ಟ ತಿಂದೀವಿ ರೀ, ಬಟ್ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ಫಿಶ್ ತೊಗೊಂಡಿದ್ದು. ಒಂದು 2 ದಿನ ನಿಂತಿದ್ದೀವಿ ರೀ ನಾವು ಅಲ್ಲೇ. ಫಿಶ್ಶು ಮತ್ತು ತೊಗರಿಬೇಳೆ ಸಾಂಬಾರು ಮತ್ತು ಅನ್ನ ಮತ್ತು ಮೊದಲೇ ಚಪಾತಿ ಎಲ್ಲನೂ ಒಯ್ದಿದ್ದು ಅಲ್ಲೇ ತಿಂದೀವಿ. ಈಗ ಮುರುಡೇಶ್ವರಕ್ಕೆಲ್ಲ ಮುಗಿಸ್ಕೊಂಡಿದ್ದೀವಿ ರೀ. ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಆಮೇಲೆ ಹೊನ್ನಾವರಕ್ಕೆ ಬಂದಿದ್ದೀವಿ ರೀ. ಹೊನ್ನಾವರಕ್ಕೆ ಅಂದ್ರೆ ಅಲ್ಲಿ ಬೀಚ್ ನೋಡೋಕೆ ಬೀಚ್ ಅಂದ್ರೆ ಶೂಟಿಂಗ್ ಮಾಡ್ಕೊಳಕ್ಕೆ ಬಂದಿದ್ದೀವಿ ರೀ ನಾವು ಹೊನ್ನಾವರಕ್ಕೆ. ಏನೋ ಚೆನ್ನಾಗೈತಿ ಹೊನ್ನಾವರ. ಅದು ಮಸ್ತ್ ಅಂದ್ರೆ ಮಸ್ತ್ ಐತಿ. ಅಲ್ಲಿ ಬೋಟ್ ನೋಡ್ರೇ ಸ್ವರ್ಗನೇ ಅಲ್ಲೇ ಸಿಗ್ತೈತಿ, ಅಷ್ಟು ಚೆನ್ನಾಗಿ ಬೋಟ್ ಇದ್ದು. ಎಲ್ಲನೂ ಬೋಟ್ ಒಳಗೆ ಕೂತು ಮತ್ತು ವಿಡಿಯೋಗಳ್ನೆಲ್ಲ ಮಾಡ್ಕೊಂಡೀವಿ ರೀ. ಚೆನ್ನಾಗಿತ್ತು ವಿಡಿಯೋ. ಮಸ್ತ್ ಇದು ಫೋಟೋ ಎಲ್ಲನೂ ನೋಡ್ಬೇಕು. ಎಲ್ಲ ರೈಡಿಂಗ್ ಕೂತ್ಕೊಂಡು ನೋಡ್ಬೋದು. ಅಲ್ಲಿ ನೋಡು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕತ್ತಾರ. ಶರಾವತಿ ಬೀಚ್ ಅಂದರೆ ನದಿ ಐತ್ರಿ ಶರಾವತಿದ, ಅಲ್ಲಿ ಹೋಗಿದ್ದೆವು. ಅಲ್ಲಿ ಸ್ವರ್ಗ ಅಂದ್ರೆ ಸ್ವರ್ಗ ರೀ, ಅಷ್ಟು ಚೆನ್ನಾಗಿತ್ತು. ಸ್ವರ್ಗ ಎಲ್ಲೈತಿ ಅಂದರೆ ಅಲ್ಲೇ ಇರ್ತಿತ್ತು, ಅಲ್ಲೇ ಐತೆ ಅನ್ನಬೇಕು, ಅಷ್ಟು ಚೆನ್ನಾಗಿತ್ತು ನೇಚರ. ಮತ್ತು ಅಲ್ಲೇ ಶರಾವತಿ ಇದ್ರೊಳಗೇನೆ ಬೀಚ್ ಅಂತಾರೆ ನೋಡಿರಿ, ಆ ಥರ ಇದ್ರೊಳಗೇನೆ ಅಲ್ಲಿ ಎಲ್ಲನೂ ಮಾರ್ತಿದ್ರು. ಚಹಾ ಮಾರ್ತಿದ್ರು ಮತ್ತು ನಾಷ್ಟಾಕ ಮತ್ತು ಕುರುಕುರಿ ಅವೆಲ್ಲನೂ ಇಟ್ಟಿದ್ರು ಅಲ್ಲಿ. ಸೈಡ್ ಅಲ್ಲೊಂದು ನದಿ ಹತ್ತಿತ್ತು, ಹಿಂಗೆ ಬೋಟ್ ತಿರ್ಗಾಡ್ತಾ ನೋಡ್ರಿ, ಅಲ್ಲೇನೂ ಅಂಗಡಿಗಳಿದ್ದೆವು ನೋಡ್ಬೋದು. ಇಲ್ಲಿ ಎಲ್ಲ ಅಂಗಡಿಗಳದ ನೋಡ್ರಿ, ಚೆನ್ನಾಗಿತ್ತು. ಈ ಥರ ನೇಚರ್ ನೋಡಕ್ಕೆ ಇದು ಮುರುಡೇಶ್ವರ ಒಳಗೆ ಟೆಂಪಲ್ ಒಳಗೆ ಐತ್ರಿ. ಇದು ನನ್ನ ವಿಡಿಯೋ ಸ್ವಲ್ಪ ಭೇಟಿ ಮಾಡೋದನ್ನ ಇದಾಯಿತು, ಬಟ್ ಚೆನ್ನಾಗೈತ್ರಿ ಇದು. ಇದು ಕತೆ ಐತೆ ನೋಡ್ರಿ, ಒಂದು ಗಣೇಶಂದ ಮತ್ತು ಒಂದು ತಪಸ್ ಮಾಡಿದ್ದಾನೆ ಅಣ್ಣ. ಇದು ಒಳಗೆಲ್ಲ ಹಿಂಗೆ ಈ ಥರ ಐತ್ರಿ. ಈ ದಿನದ ಅನ್ನದಾನ ಸೇವಾರ್ಥಿಗಳು ಶ್ರೀ ಪ್ರಸಾದ್ ಶ್ರೀ ವಿಠಲಮಣ್ಣವರಿಗೆ ಸಮರ್ಪಕವಾಗಿ ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಂದಿರುವ ಭಕ್ತಾದಿಗಳ ಗಮನಕ್ಕೆ ಯಾವುದೋ ಒಂದು ದೇವಸ್ಥಾನ ಐತ್ರಿ, ಆ ದೇವಸ್ಥಾನ ಹೆಸರು ಬರಲಿಲ್ಲ ನನಗೆ. ಆ ದೇವಸ್ಥಾನದಾಗ ಪ್ರಸಾದ ತಿಂದೆವು, ಮಸ್ತ್ ಇತ್ತು ಪ್ರಸಾದ. ಅಂದ್ರೆ ನಂಗೆ ಪ್ರಸಾದ ಅಂದ್ರೆ ಜಾಸ್ತಿ ಇಷ್ಟ, ಬಟ್ ಮಸ್ತ್ ಇತ್ತು ಪ್ರಸಾದ. ಈಗ ಪ್ರಸಾದ ತೊಗೊಂಡಿವ್ರಿ, ಇಲ್ಲ ಪ್ರಸಾದ ಸಿಗ್ ಬಂದೀವಿ ನೋಡ್ರಿ. ಈಗ ಇಲ್ಲೆಲ್ಲ ತೊಳಗೆಲ್ಲ ನೀರು ಇದಾವು. ವಾವ್, ಇಲ್ಲಿ ಫುಲ್ಲೆಲ್ಲ ತಳಗೆಲ್ಲ ನೀರು ಅದಾವ್ರಿ. ಇದು ಹತ್ತಿ ಗಿಡ ಅನ್ಸತ್ತಿ. ಆಲ್ಮೋಸ್ಟ್ ಈಗ ಬೀಚಿಗೆ ಹೊಂಟೀವಿ ನಾವು. ಸಿಕ್ಕಾಪಟ್ಟಿ ಬಿಸಿಲೈತಿ, ಬಿಸಿಲು ಅಂದ್ರೆ ಬಿಸಿಲು ಸಿಕ್ಕಾಪಟ್ಟಿ. ನಮ್ಮ ಬಿಜಾಪುರಕ್ಕಿಂತಲೂ ಜಾಸ್ತಿ ಬಿಸಿಲೈತ್ರಿ ಈ ಕಡೆ. ನಾವೇ ನಮ್ಮ ಬಿಜಾಪುರದಾಗೆ ಭಾಳ ಬಿಸಿಲತ್ತ ಅಂತ ತಿಳ್ಕೊಂಡಿವು, ಬಟ್ ಆಲ್ಮೋಸ್ಟ್ ನಮ್ಮ ಬಿಜಾಪುರಕ್ಕಿಂತಲೂ ಜಾಸ್ತಿ ಬಿಸಿಲು ಭಾಳ ಐತಿ. ಈಗ ಸ್ವಲ್ಪ ತಂಪು ಐತಿ, ಇದೆಲ್ಲ ಗಿಡಗಳ ನೋಡ್ಬೋದು ಇಲ್ಲಿ ನೋಡ್ರಿ.
ಭಾಳ ಚೆನ್ನಾಗೈತಿ ಇಲ್ಲೆಲ್ಲಾನು ನೋಡ್ಬೋದು ಎಲ್ಲ ತೆಳಗೆಲ್ಲಾನು ಚೆನ್ನಾಗೈತ್ರಿ ಬೀಚ್ ಎಲ್ಲ ಮಾಡ್ಲಾರ ತಂಗಿದೆ ಮಾಡ್ಲಾರ ಯಾರು ಮಾಡ್ತಾರೆ ಕೆಟ್ಟ ಇದು ನೋಡು ಅಲ್ವಾ ನಮ್ಮ ರೂಮ್ ಹಿಡಿದಿದ್ದ ಈ ಥರ ರೂಮ್ ಐತಿದು ಅಂದರೆ 5 ಖೋಲಿ ಇದಾವೆ 3 ಬೆಡ್ರೂಮ್ ಮತ್ತು ಇದು 1 ಬೆಡ್ರೂಮು ಇವೆಲ್ಲ ಬೆಡ್ಗಳು ಅದಾವೆ 2,500 ರೂಪಾಯಿ ಇಲ್ಲೆಲ್ಲ ನಾವು ಊರಿಂದನೇ ಸಾಮಾನು ತಂದೀವ್ರಿ ಮತ್ತು ಇಲ್ಲೊಂದು ಬೆಡ್ ಅದೈತಿ ಇಲ್ಲಿ ಬಾತ್ರೂಮ ಬೆಡ್ ಇದೈತಿ ಇದು ಬಾತ್ರೂಮ್ದು ಇದು ಐತಿ ಮತ್ತು ಇಲ್ಲಿ ಹಿಂದೆ ವರಾಂಡ ಅಂತೀವಿ ನೋಡ್ರಿ ವರಾಂಡ ಐತಿ ಹಿಂದೆಲ್ಲನೂ ಈ ಥರ ಇಲ್ಲೆಲ್ಲನೂ ಹೂವಿನ ಗಿಡ ಇವು ಹಚ್ಚಾರ ವರಾಂಡ ಐತಿ ಮತ್ತು ಇಲ್ಲಿ ದೇವ್ರ ಕೊಲಿ ಇದ್ದಿರ್ಬೋದು ಅನಿಸುತ್ತೆ ಅಷ್ಟು ನನಗೆ ಗೊತ್ತಿಲ್ಲ ಮತ್ತು ಫಿಲ್ಟರ್ ನೀರಿಂದ ಬಾಕ್ಸ್ ಐತಿ ಈಗ ನಾವು ಅಲ್ಲಿ ಬೀಚಿಗೆ ಹೋಗಿದ್ದೀವಿ ಫಿಶ್ ತಂದೆವು ಇಲ್ಲಿ ನಮ್ಮ ಊರಿಗಿಂತಲೂ ತುಟ್ಟಿನೇ ಇರ್ತಾವೆ ಆಲ್ಮೋಸ್ಟ್ ನೋಡ್ಬೋದು ಇದು ಎಲ್ಲ ರೊಟ್ಟಿ ಸಜ್ಜಿ ರೊಟ್ಟಿ ಮತ್ತು ಚಪಾತಿ ಎಲ್ಲ ತಂದೆವು ಶೇಂಗಾ ಇಲ್ಲಿ ನೀರು ಕುಡಿಯೋಕೆ ಬಂದೀವಿ ನೋಡಿರಿ ಭಾಳ ಸೆಕೆ ಇತ್ತು ಹೊನ್ನಾವರ ಅಂದ್ರೆ ಭಾಳ ತಂಪಾಯ್ತು ಅಂತ ತಿಳ್ಕೊಂಡು ಈಗ ನೀರು ಸೆಕೆ ಸಿಕ್ಕಾಬಿಟ್ಟು ನೋಡಿರಿ ಈಗ ಎಲ್ಲನೂ ದರ್ಶನ ಮುಗೀತು ಇನ್ನು ಬೀಚಿಗೆ ಹೋಗ್ತೀವಿ ಭಾಳ ಸೆಕೆ ಅಂದರೆ ಸೆಕೆ ಭಾಳ ಐತಿ ಈ ವಿಡಿಯೋ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಭಾಳ ಸೆಕೆ ಐತಿ ಇಲ್ಲಿ ಸ್ವಲ್ಪ ಕೂತಿದ್ದೀವಿ ಇನ್ನು ಮ್ಯಾಗ ಹತ್ತಬೇಕು ದೇವಸ್ಥಾನ ಕಡೆ ಹೋಗ್ಬೇಕಂತಂದ್ರೆ ಹೋಗ್ತೀವಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀವಿ ಆಲ್ಮೋಸ್ಟ್ ನಾನು ಸಪ್ರೇಟಾಗಿ ಹೊನ್ನಾವರದು ಮತ್ತು ಮುರುಡೇಶ್ವರದ ವಿಡಿಯೋ ಬಿಡ್ತೀನಿ ರೀ ಇದು ಅಷ್ಟೇ ಸಿಂಪಲ್ ಆಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಎಲ್ಲನೂ ಮಿಕ್ಸಪ್ ಆಗಿ ನಾನು ಈ ವಿಡಿಯೋ ಮಾಡ್ಕೊಂಡೀನಿ ರೀ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು